ನಮಸ್ಕಾರ ಫ್ರೆಂಡ್ಸ್. ನಾವು ಹಲವಾರು ಬಾರಿ ಕೇಳಿರ್ತೀವಿ, ಅವನಿಗೆ ಶಾಪ ಹಾಕಿದ್ರಂತೆ, ಆ ಮನೆ ಶಾಪಕ್ಕೆ ಒಳಗಾಗಿದೆ, ಅವನು ಶಾಪ ಹಾಕಿದ್ದಾನೆ ಅಂತೆಲ್ಲ. ಆದ್ರೆ ಶಾಪ ನಿಜವಾಗಿಯೂ ಕೆಲಸ ಮಾಡುತ್ತಾ? ಏನಿದು ಶಾಪ? ಇದಕ್ಕೆ ವಿಜ್ಞಾನ ಏನ್ ಹೇಳುತ್ತೆ? ಇದನ್ನ ವಿಡಿಯೋದಲ್ಲಿ ಮಿತ್ ವರ್ಸಸ್ ರಿಯಾಲಿಟಿ ಸ್ಪಷ್ಟವಾಗಿ ನೋಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ಶಾಪದ ಕಥೆಗಳು ಹೇಗೆ ಹುಟ್ಟಿತು? ಭಾರತದಲ್ಲಿ ಹಲವು ಪೀಳಿಗೆಯಿಂದ ಕಥೆಗಳು ಬರುತ್ತಲೇ ಇವೆ. ತಪ್ಪು ಮಾಡದವರಿಗೆ ದೇವರು ಶಾಪ ಕೊಡ್ತಾರೆ. ಯಾರಾದ್ರೂ ಕೋಪದಲ್ಲಿ ನಿನಗೆ ಒಳ್ಳೇದಾಗೋದಿಲ್ಲ ಅಂದ್ರೆ ಅದು ಒಂದು ರೀತಿ ಶಾಪ. ಯಾರಾದ್ರೂ ಕಣ್ಣೀರ್ ಹಾಕೊಂಡು ನೀನು ಉದ್ಧಾರ ಆಗೋದಿಲ್ಲ ಅಂದ್ರು ಅದು ಶಾಪ. ಈ ಕಥೆಗಳು ಭಯ ಮತ್ತು ನಿಯಂತ್ರಣಕ್ಕಾಗಿ ಹೆಚ್ಚಾಗಿ ಬಳಕೆಯಾದವು. ಇದರ ಮೂಲ ಉದ್ದೇಶ ಜನರು ತಪ್ಪು ಮಾಡಬಾರ್ದೆಂದು, ಶಾಪ ತಟ್ಟುತ್ತೆ ಎಂದು ಹೇಳುವ ಮೂಲಕ ಹೆದರಿಸೋ ಒಂದು ಮಾರ್ಗ. ಆದ್ರೆ ಕಥೆನೇ ಬೇರೆ, ರಿಯಾಲಿಟಿನೇ ಬೇರೆ ಇರುತ್ತೆ. ವಿಜ್ಞಾನ ಹೇಳೋದು ಶಾಪಕ್ಕಿಂತ ನಂಬಿಕೆ ಬಲಿಷ್ಠ ಅಂತ. ಇದರಲ್ಲಿ ಒಂದ್ ವಿಷಯ ಸ್ಪಷ್ಟ ಮಾಡ್ತಾರೆ: ಶಾಪ ಕೆಲಸ ಮಾಡೋದು ಶಪಿಸಿದಕ್ಕೆ ಅಲ್ಲ, ಅದನ್ನ ನಂಬುವ ವ್ಯಕ್ತಿಯ ಮನಸ್ಸಿನಿಂದ. ಇದನ್ನ ನುಸಿಬೋ ಎಫೆಕ್ಟ್ ಅಂತಾರೆ, ಅಂದ್ರೆ ನೆಗೆಟಿವ್ ಎಫೆಕ್ಟ್. ಅಂದ್ರೆ ಯಾರಾದ್ರೂ ನಿನಗೆ ಒಳ್ಳೇದಾಗೋದಿಲ್ಲ, ನೀನ್ ಬೀಳ್ತೀಯ ಅಂದ್ರೆ ನೀನ್ ಅದನ್ನೇ ನಂಬಿ ತಲೆಯಲ್ಲಿಟ್ಕೊಂಡು ಸ್ಟ್ರೆಸ್, ಭಯ, ಒತ್ತಡ ಹೆಚ್ಚಿಸ್ಕೊಳ್ತೀಯ. ಇದರಿಂದ ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ನಿದ್ದೆ ಕಡಿಮೆ ಆಗುತ್ತೆ, ತಪ್ಪು ನಿರ್ಧಾರಗಳು ಮಾಡುವ ಸಾಧ್ಯತೆ ಇರುತ್ತೆ. ಇದರ ಪರಿಣಾಮವಾಗಿ ನಿಜವಾಗಿಯೂ ನಿನಗೆ ಸಮಸ್ಯೆಗಳು ಆಗಬಹುದು. ಇದರ ಅರ್ಥ ಇದು ಶಾಪ ಅಲ್ಲ, ಮನಸ್ಸೇ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಕಟಾಳಿಯ ಕೋಇನ್ಸಿಡೆನ್ಸ್ ಅನ್ನೋದು ಒಂದು ದೊಡ್ಡ ಟ್ರಿಕ್. ಕೆಲವರು ಹೇಳ್ತಾರೆ ಶಾಪ ಹಾಕಿದ ಮೇಲೆ ಅವನಿಗೆ ಆಕ್ಸಿಡೆಂಟ್ ಆಯ್ತು ಅಂತ. ಆದ್ರೆ ಆಕ್ಸಿಡೆಂಟ್ಗಳು ಯಾರಿಗಾದ್ರೂ ಆಗಬಹುದು. ಶಾಪಕ್ಕೆ ಒಳಗಾದವ್ರಿಗೂ ಆಗಬಹುದು, ಶಾಪ ಹಾಕಿದವ್ರಿಗೂ ಆಗಬಹುದು, ಅಥವಾ ಇವೆರಡನ್ನೂ ಮಾಡದೆ ದಾರಿಯಲ್ಲಿ ಸುಮ್ಮನೆ ಹೋಗುತ್ತಿರೋರ್ಗೂ ಆಗಬಹುದು. ನಾವು ಇದನ್ನೇ ಈ ರೀತಿ ಲಿಂಕ್ ಮಾಡಿ ಆಗೋ ಘಟನೆಗಳನ್ನ ಶಾಪದ ಪರಿಣಾಮ ಅಂತ ಜೋಡಿಸಿ ನೋಡ್ತೀವಿ. ಇದೊಂದು ಮಾನಸಿಕ ತಂತ್ರ ಅಷ್ಟೇ. ವಿಜ್ಞಾನ ಇದನ್ನ ಕನ್ಫರ್ಮೇಶನ್ ಬಯಾಸ್ ಅಂತ ಕರೆಯುತ್ತೆ. ಇದರಿಂದ ನಾವು ನಂಬೋದು ಸತ್ಯ ಅಂತಾನೆ ಕಾಣಿಸುತ್ತೆ. ಹೇಳ್ತಾರೆ ಇವೆಲ್ಲವೂ ಸ್ಟ್ರೆಸ್ ಬಾಡಿ ಮೇಲೆ ಪಾಯ್ಸನ್ ಹಾಯಿಸುವ ಹಾಗೆ. ಬಿಪಿ ಹೆಚ್ಚಾಗುತ್ತೆ, ಇಮ್ಯುನಿಟಿ ಕಡಿಮೆ ಆಗುತ್ತೆ, ತಲೆನೋವು, ದೈಹಿಕ ನೋವು, ಆತಂಕ, ಭಯ ಜಾಸ್ತಿ ಆಗುತ್ತೆ. ಇವೆಲ್ಲಕ್ಕೆ ನಂತರ ಶಾಪ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ಇದಕ್ಕೆ ಅಸಲಿ ಕಾರಣ ಭಯ. ಹಾಗಾದ್ರೆ ಶಾಪ ಅಂತಾನೆ ಇಲ್ವೇ? ಮುಖ್ಯವಾಗಿ ಹೇಳ್ಬೇಕಂದ್ರೆ ದೇವರ ಶಾಪ, ಪೂರ್ವಜರ ಶಾಪ ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ. ಆದ್ರೆ ಯಾರಾದ್ರೂ ನಿನ್ನ ಮೇಲೆ ಕೆಟ್ಟದಾಗಿ ಮಾತಾಡಿದ್ರೆ, ನೀನು ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಅದಕ್ಕೆ ಪರಿಣಾಮ ಖಂಡಿತ ಬರುತ್ತೆ. ಅಂದ್ರೆ ಇದು ಶಾಪ ಅಲ್ಲ, ನಮ್ಮ ಮನಸ್ಸಿನ ಪ್ರೋಗ್ರಾಮಿಂಗ್ ಹಾಗೆ ಇದೆ ಅಷ್ಟೆ. ನಾನು ಶಾಪದ ಭಯದ ವಿರುದ್ಧ 4 ಸಲಹೆಗಳನ್ನ ಹೇಳ್ತೀನಿ ನೋಡಿ. ಮೊದಲನೇದಾಗಿ, ಭಯಕ್ಕೆ ಆಹಾರ ಕೊಡಬೇಡಿ. ಯಾರಾದ್ರೂ ನಿನಗೆ ಶಾಪ ಹಾಕಿದ್ರೆ ಒಮ್ಮೆ ನಕ್ಕಬಿಡಿ, ವಿಷಯ ಮುಗಿತು. ಇನ್ನು ಎರಡನೇದಾಗಿ, ವೈದ್ಯಕೀಯ ಅಥವಾ ಸೈಕಾಲಜಿ ಚೆಕ್ ಮಾಡಿ. ನಿಮ್ಮ ದೇಹದಲ್ಲಿ ಸಮಸ್ಯೆ ಇದ್ರೆ ಶಾಪ ಹಾಕಿದರ ಹುಡುಕ್ಬೇಡಿ, ಅದಕ್ಕೆ ಸೊಲ್ಯೂಷನ್ ಹುಡುಕಿ. ನಂತರ ಪಾಸಿಟಿವ್ ಪೀಪಲ್ ಜೊತೆ ಇರೋದು ರೂಢಿಸ್ಕೊಳ್ಳಿ. ಭಯ ಹುಟ್ಟಿಸೋರ್ಗಿಂತ ಉತ್ಸಾಹ ತುಂಬುವವರ ಜೊತೆ ಇರಿ. ಇನ್ನು 4ನೇದಾಗಿ, ಕರ್ಮದ ಮೇಲೆ ಫೋಕಸ್ ಮಾಡಿ. ಒಳ್ಳೆ ಕೆಲಸ ಮಾಡಿದ್ರೆ ಭಯ ನ್ಯಾಚುರಲಿ ಕಡಿಮೆ ಆಗುತ್ತೆ. ಇನ್ನು ಅಂತಿಮ ಸತ್ಯ ಏನು? ಶಾಪ ಅನ್ನೋದು ಭಯದ ಮೇಲೆ ಕಟ್ಟಿದ ಕತೆ ಅಷ್ಟೆ. ಇದಕ್ಕೆ ವಿಜ್ಞಾನ ಹೇಳೋದು ಮನಸ್ಸೇ ದೊಡ್ಡ ಶಕ್ತಿ, ನಂಬಿಕೆ ಸರಿಯಾಗಿದ್ರೆ ಜೀವನ ಸರಿಯಾಗುತ್ತೆ. ಹೀಗಾಗಿ ಶಾಪಕ್ಕಿಂತ ದೊಡ್ಡದು ನಮ್ಮ ಮನಸ್ಸು, ನಮ್ಮ ಕರ್ಮ, ನಮ್ಮ ಧೈರ್ಯ ಅಷ್ಟೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ಕುತೂಹಲಕಾರಿ ವಿಡಿಯೋಗಳಿಗೆ ಕೀಪ್ ವಾಚಿಂಗ್ ಕಾವ್ಯ ಧ್ವನಿ. ಧನ್ಯವಾದಗಳು.